ವಿರಾಟ ಮೆರೆದಾಯ ಭಕ್ತರ ಹತ್ಕಮಲ ಕನ್ನವಾಚ್ಯ ಅಂತ ಭಗವಂತ ರಕ್ಷಿಸು ದೇವರೇ ರಕ್ಷಿಸು. ಭಗವದ್ಧ್ಯಾನದಿಂದಲೇ ತೊಡಗಿಕೊಳ್ಳುವ ಮೂಲಕವಾಗಿ ಮಧ್ಯದ ಪೀಠವನ್ನು ಏರಿಕೊಂಡವನು ನಾನು. ಪ್ರಪಂಚದಲ್ಲೇ ಬಹಳಷ್ಟು ಶ್ರೇಷ್ಠತೆಯನ್ನು ಹೊಂದಿದ್ದು ಅಲ್ಲವಾಗಿದ್ದರೂ ಸಧರ್ಮಯುಕ್ತವಾಗಿರುವಂತಹ ನಾಡು ಎನ್ನುವ ಹಾಗೆ ಲೋಕದಲ್ಲೇ ಕೊಂಡಾಡಲ್ಪಟ್ಟಂತಹ ಭೂಮಿ ನಮ್ಮದು. ಬೇಕಷ್ಟು ಜಲಾಶಯವಿದೆ, ಹಸಿರಿದೆ, ಗೋಸಂಪತ್ತಿ ನಮ್ಮಲ್ಲಿದೆ. ಇಂತಹ ಒಂದು ನಾಡನ್ನಾಡುವಂತಹ ಮಹಾನ್ ಭಾಗ್ಯ ಎನ್ನುವುದು ವಿರಾಟ ನಾಮಕನಾದಂತ ನನಗೆ ಒದಗಿ ಬಂದದ್ದು ಪೂರ್ವಜನ್ಮದ ಪುಣ್ಯ ವಿಶೇಷಣ ಎನ್ನುವ ಹಾಗೆ ನಾನು ಯೋಚಿಸಿಕೊಂಡವನು. ಬಂದಿಮಾಗದ ವಟ ಭಟ್ಟಂಗಿಗಳಲ್ಲಿ ನಡೆಯುವಂತಹ ಸಪ್ತಾಂಗ ಭರಿತವಾದಂತಹ ಸಭೆ ಓಲಗಸ್ತನಾಗಿ ವಿಜೃಂಭಿಸಿರುವಂತಹ ಕಾಲದಲ್ಲಿ ಒಂದಷ್ಟು ನಮ್ಮ ಕೌಟುಂಬಿಕವಾಗಿ ನಾನು ಯೋಚನೆ ಮಾಡಬೇಕಾಗಿ ಬಂತು. ಅರಸನ ಸಾಲದು, ಅರಸನು ಪೂರ್ಣನಾಗಬೇಕು ಅಂತ ಆದರೆ ವಾಮಾಂಗ ಪೂರ್ಣವಾಗಬೇಕು ಎನ್ನುವಂತಹ ಹೇಳಿಕೆ ಮಾತ್ರವಲ್ಲ, ನಮ್ಮ ಸಂತತಿಯ ವೃದ್ಧಿಯ ಮೂಲಕವಾಗಿ ಉತ್ತರಾಧಿಕಾರ ಎನ್ನುವುದನ್ನು ಸ್ಥಾಪಿಸಬೇಕು ಎನ್ನುವುದಕ್ಕಾಗಿ ಕ್ಷತ್ರಿಯ ಕುಲ ಸಂಜಾತಿಯಾದಂತಹ ಸುರಥೆ ಎನ್ನುವುಗಳನ್ನು ಮದುವೆಯಾಗುವ ಮೂಲಕವಾಗಿ ಶಂಖ ಹಾಗೂ ಶ್ವೇತ ಎಂಬ ಇಬ್ಬರು ಮಕ್ಕಳನ್ನು ಹೊಂದಿದವನು. ಕೇಕೆಯ ದೇಶಾಧಿಪ ಅಥವಾ ರಥಕಾರನೊಬ್ಬನ ಮಗಳನ್ನು ಸುದೇಶ್ನ ನಾಮಕಗಳನ್ನು ಮದುವೆಯಾಗುವ ಮೂಲಕವಾಗಿ ಭೂಮಿಂಜಯ ನಾಮಕನು ಹಾಗೂ ಉತ್ತರ ಎನ್ನುವಂತ ಹೆಣ್ಮಗಳನ್ನು ಹೊಂದಿದವ. ಭೂಮಿಂಜಯನಾದರೂ ಇತ್ತೀಚೆಗಂತೂ ಉತ್ತರ 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 ಕುಮಾರ ಎನ್ನುವಂತ ಹೆಸರನ್ನು ಹೊಂದಿಯೂ ಜನಮನದಲ್ಲಿ ಸ್ವಲ್ಪ ಸ್ಥಾಪನೆಯನ್ನು ಹೊಂದಿಕೊಂಡವನೇ ಇದ್ದಾನೆ. ಸುತ ಸತಿಯರ ಸಹಿತವಾಗಿ ಅಥವಾ ಸುತ ಸುತೆಯರ ಸಹಿತವಾಗಿ ಸಮೃದ್ಧವಾಗಿಯೇ ಜೀವಿತವನ್ನು ಸಾಗಿಸುತ್ತಾ ಇರುವಲ್ಲಿ ನನಗೆ ಅನುಕೂಲನಾಗಿರುವ ನನ್ನ ಕಿರಿ ಹೆಂಡತಿಯ ತಮ್ಮನಾದಂತಹ ಕೀಚಕ ನಾಮಕನು ಇದ್ದಾನೆ. ಈ ಎಲ್ಲದರ ಕುರಿತಾಗಿ ಭದ್ರತೆ ನಮಗುಂಟು ಎನ್ನುವುದನ್ನು ಯೋಚಿಸುತ್ತಾ ಮುಂದೇನು ಕಾರ್ಯ ಎನ್ನುವುದರ ಬಗ್ಗೆ ಚಿಂತಿಸಿಕೊಂಡಿರುವಾಗಲೇ ನಮ್ಮ ರಾಜಪ್ರಹರಿಯೊಬ್ಬನು ಬಂದು ಹೇಳುತ್ತಾನೆ, ಯಾವನೋ ಒಬ್ಬ ಬ್ರಾಹ್ಮಣನೋ ಸನ್ಯಾಸಿ ಎಂಬಂತವನು ನೋಡಿದ್ರೆ ಒಳ್ಳೆ ತೇಜಸ್ಸುಳ್ಳವನು ನಿನ್ನ ಭೇಟಿಗೆ ಸಮಯ ಕೇಳುತ್ತಿದ್ದಾನೆ, ಒಳಗೆ ಕಳುಹಿಸಿ ಅಂತ ಆಡಿದ್ದೇನೆ. ನೋಡೋಣ. ಜನಲು ಕೇಳುತ್ತ ಮತ್ತೇನು ಹಿಮ್ಮನೆ ಸಿಂಹಾಸನದಿಂದಲಿದ್ದು ತಾನು ವಿನಯದೋಳೆದು ತದ್ವಿಪ್ರನ ವಿನವಿತನಾಗಿ ಭಕ್ತಿಯಲ್ಲಿ ಮನ್ನಿಸುತ್ತಿದ್ದ ಜನಲು ಕೇಳುತ್ತ ಮತ್ತೇನು ಹಿಮ್ಮನೆ ಸಿಂಹಾಸನದಿಂದ ಎದ್ದು ತಾನು ಭಕ್ತಿಯಲ್ಲಿ ವಿರಾಟ ಮಹಾರಾಜ ಶುಭವಾಗಲಿ ಎದ್ದೇಳು. ದ್ವಾರದಲ್ಲಿದ್ದವರ ಮೂಲಕವಾಗಿ ಹೇಳಿ ಕಳುಹಿದವರು ನೀವೇ ಆಗಿರಬೇಕು. ನಾನೇ ಪ್ರವೇಶಿಸಬಹುದು ಎನ್ನುವಂತ ಹೇಳಿಕೆಯನ್ನು ಕೊಟ್ಟಾಗಲಿ ಸಭಾಸ್ಥಾನವನ್ನು ಸೇರುವಾಗ ಕುಳಿತಲಿಂದ ನಾನು ತಿಮ್ಮನೆ ಹೇಳಬೇಕಾದಂತಹ ಸ್ಥಿತಿ. ರಾಜ ಮರ್ಯಾದೆ ಯಾವತ್ತೂ ಕೂಡ ಮೀರಬಾರದಲ್ವೇ? ರಾಜ ಮರ್ಯಾದೆ ಹೌದು, ವರ್ಣ ವ್ಯವಸ್ಥೆಯ ಶ್ರೇಷ್ಠತೆ ಕೊಡುವಂತಹ ಗೌರವವೂ ಹೌದು. ಉಳಿದವರೆಲ್ಲ ಬಂದರೆ ಅವರೇ ಬಂದು ಮಾತನಾಡಬೇಕು, ನಿಮ್ಮಂಥವರು ಬಂದಾಗ ಪೀಠವೇ ಎದ್ದು ಮಾತನಾಡಬೇಕು ಅಂತ ಉಂಟು. ಆದ್ದರಿಂದಲೇ ಅಲ್ಲಿಂದ ನನ್ನ ಎಬ್ಬಿಸಿತು ಬಂದು ನಿಮಗಲ್ಲದೆ ಮತ್ತಾರಿಗೆ ನಾನು ಶಿರವಾಗಬೇಕು, ಕರ ಮುಗಿಯಬೇಕು. ಮತ್ತೊಮ್ಮೆ ಅಭಿವಂದಿಸುತ್ತಿದ್ದೇನೆ, ಅಭಿನಂದಿಸುತ್ತಿದ್ದೇನೆ. ಹಾಗಿರಬಾರದು, ಹೀಗೆ ಬರಬೇಕು. ನಾನು ಕೇಳಬಹುದು ನಿಮ್ಮಲ್ಲಿ ಕರುಣಾಳು ನೀವೆಮ್ಮ ಪುರಕ್ಕೆ ವಿಜಯಂ ಗೈದ ಕರುಣಾಳು ನೀವೆಮ್ಮ ಪುರಕ್ಕೆ ವಿಜಯಂ ಗೈದ ಪರಿಯ ಅರುಗಾನೆ ಎನಲೆಲ್ದ ಅರಸಗ
ವಿಜಯಂ ಗೈದ ಪರಿಯರುಗಿ ಅಯ್ಯ ಗುರು ಎನ್ನುವಂತ ವಾಕ್ಯ ಉಂಟು ಸ್ವಾಮಿ. ನಿಜ. ನಿಮ್ಮನ್ನು ಕಂಡಾಗಲೂ ಹೌದು, ವರ್ಣಶ್ರೇಷ್ಠತೆಯಲ್ಲಿ ಉಳ್ಳವರಾಗಿಯೂ ಹಾಗೆ. ಇತರ ಕುರಿತಾಗಿ ಕರುಣೆ ಬೇಕಷ್ಟಿರ್ತದೆ. ಕರುಣಾಳುಗಳು ನೀವು ಎನ್ನುವುದನ್ನು ಪರಿಭಾವಿಸುವ ಮೂಲಕವಾಗಿ ಕೇಳುತ್ತೀವಿ. ರಾಜನಿಗೆ ನಾಡಿನಲ್ಲಿದ್ದವರೆಲ್ಲರ ಪರಿಚಯ ಇರಬೇಕಾಗಿ ಏನೂ ಇಲ್ಲ. ಹೌದೌದು. ಪರಿಚಯ ಇಲ್ಲದೆ ಇರುವ ಹಾಗೂ ಇಲ್ಲ. ಮತ್ಸ್ಯದೇಶ ಸಂಬಂಧಿಯಾದಂತಹ ಮಂದಿಗಳ ಕುರಿತಾಗಿ ಚೆನ್ನಾದಂತಹ ತಿಳುವಳಿಕೆ ಉಳ್ಳವನು ನಾನು. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕ್ರಮವನ್ನು ಕಂಡಾಗ ಈ ಮತ್ಸ್ಯದೇಶದ ಆಚಾರವನ್ನು ಹೊಂದಿದವರಲ್ಲ ಎಂಬ ನಿರ್ಧಾರದಿಂದ ಕೇಳಿದೆ. ಈ ಊರಿನವ ನಾನಲ್ಲ. ನಮ್ಮೀ ದೇಶಕ್ಕೆ ಅಥವಾ ನಮ್ಮೀ ರಾಜ್ಯಕ್ಕೆ ನಿಮ್ಮ ಆಗಮನವಾಗಿದೆ ಅಂತ ಆದ್ರೆ ಯಾರು ನೀವು, ಎಲ್ಲಿಂದ ಬಂದಿರಿ, ಯಾಕಾಗಿ ಬಂದಿರಿ, ಎಲ್ಲವನ್ನು ಹೇಳಬಹುದಾ? ಉತ್ತರದ ನಿರೀಕ್ಷೆಯೋ ನಿನಗೆ? ಹೌದು ಮಹಾರಾಜ. ಪಾಂಡವರ ಸೇರಿದ್ದೇನ ಮತ್ತೆ ಮಗೆ ಸಂಜರಣೀಯೇ ಅವರಿಗಾಗಿ ಸಂಚರಣಿ ದೊರಕಿದ ನೆಗದರದಲ್ಲಿ ಪುರಕ್ಕೆ ಬರವಾಯಿತು. ದೊರಕಿದ ದರದಲ್ಲಿ ಪುರಕ್ಕೆ ಬರವಾಯಿತು. ನರರು ಕಂಕನೆನು ಕರೆ ಮರೆಯವನು ಅವನಿಪತಿಗೆ ಏನು ಅವನಿಪತಿಯೇ ಸ್ವಾಮಿ. ವಿರಾಟ ಮಹಾರಾಜ, ಓಹ್, ಆಸ್ಥಾನ ಪ್ರವೇಶ ಮಾಡಿದಂತ ನನ್ನಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದವ ನೀನು. ಒಂದು ಕುತೂಹಲ ನನಗೆ ಆಗಲೇಬೇಕಾಗುತ್ತೆ. ಯಾಕಂದ್ರೆ ಈ ವಿರಾಟ ನಗರಕ್ಕೆ ಪಾದಾರ್ಪಣೆ ಪ್ರಥಮ. ಇಲ್ಲಿಯವ ನಾನಲ್ಲ. ಮತ್ತೆ ಹಾಗೆ ಅಂತ ಪರಿಚಯ ಹೇಳುವುದಕ್ಕಿಂತ ಮೊದಲು ಒಂದು ವಿಚಾರ ಸ್ಪಷ್ಟವಾಗಿ ನಾನು ಹೇಳಬೇಕಾಗುತ್ತದೆ. ಯಾವುದು? ಮನೆ ಬಾಗಿಲಿಗೆ ಅತಿಥಿ ಒಬ್ಬ ಬಂದದ್ದು ಹೌದು ಅಂತಾದ್ರೆ ಅವನನ್ನು ಯಾವ ರೀತಿ ಸತ್ಕಾರ ಮಾಡಬೇಕು, ಪುರಸ್ಕಾರ ಮಾಡಬೇಕು ಎಂಬುದನ್ನು ಪ್ರಪಂಚ ನಿನ್ನನ್ನು ನೋಡಿ ಕಲಿಬೇಕು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ. ನಾವು ಭಾಗ್ಯಶಾಲಿ ಅಂತ ಭಾವಿಸ್ತೇನೆ. ನನ್ನ ಒಂದು ಅಭ್ಯಾಸ ಎಂತದ್ದು? ಇದುವರೆಗೂ ಸುಳ್ಳು ಹೇಳಿ ಅಭ್ಯಾಸ ನನಗಿಲ್ಲ. ಸತ್ಯವಾದಿ. ಹೌದೌದು. ಯಾಕಂದ್ರೆ ಇದ್ದ ವಿಚಾರ ಇದ್ದ ಹಾಗೆ ಹೇಳುವಂತ ಸ್ವಭಾವ ನನ್ನದ್ದು. ಅಯ್ಯ, ಪರಿಚಯ ಕೇಳಿದ್ಯಲ್ಲ, ಪರಿಚಯ ಅಂದ್ರೆ ಹೇಳುವುದಕ್ಕೂ ಸ್ವಲ್ಪ ಬೇಸರ ಆಗುತ್ತದೆ. ವಿಧಿ ಯಾರ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಒಂದು ಕಥೆಯೇ ನಡೆದು ಹೋಯಿತು. ಹೌದು. ಇಂದ್ರಪ್ರಸ್ಥ ಕೇಳಿಬಲ್ಲೆ ಅಲ್ಲ? ಓಹ್, ಪಾಂಡವರ ಆಸ್ಥಾನ ಧರ್ಮರಾಯನ ಬಳಿಯಲ್ಲಿ ನಾನಿದ್ದವ. ಆದ್ರೆ ಏನು ಮಾಡೋಣ, ಇಂದ್ರಪ್ರಸ್ಥವನ್ನು ಉಳಿಸಿಕೊಳ್ಳುವಂತ ಯೋಗ ಭಾಗ್ಯ ಪರಮಾತ್ಮ ಅವರಿಗೆ ಕೊಡ್ಲಿಲ್ಲ. ವನವಾಸಿ ಆಗಬೇಕಾದಂತ ಕಾಲ ಅವರ ಪಾಲಿಗೆ ಪ್ರಾಪ್ತವಾಯಿತು. ಅವರು ಹೋದ ಮೇಲೆ ಇನ್ನೇನು ಮಾಡೋಣ ಅಂತ ಆಲೋಚನೆ ಮಾಡುವಾಗ ಒಬ್ಬ ಉನ್ನತ ವ್ಯಕ್ತಿಗೆ, ಒಬ್ಬ ವಿದ್ವಾಂಸನಿಗಾಗಲಿ ಒಬ್ಬ ಕಲಾವಿದನಿಗಾಗಲಿ ಯೋಗ್ಯವಾದಂತ ರಾಜಾಸ್ಥಾನ ದೊರಕದೆ ಇದ್ದರೆ ಅವರ ವಿದ್ಯೆಗೆ ಬೆಲೆ ಬರುವುದಿಲ್ಲ ತಾನೆ. ಹೌದು ಹೌದು ಹೌದು. ವರ್ತಮಾನ ಕಾಲದಲ್ಲಿ ಸರ್ವ ರೀತಿಯಲ್ಲೂ ಕೂಡ ಒಳ್ಳೆ ಯೋಗ್ಯತೆ ಉಳ್ಳವ ಯಾರು ಎಂಬಾಗ ಆಲೋಚನೆ ಮಾಡಿದಾಗ ನನ್ನ ದೃಷ್ಟಿಗೆ ಗೋಚರಿಸವ ನೀನು. ಕಂಕಭಟ್ಟ ಅಂತ ನನ್ನ ಹೆಸರು. ಆಶ್ರಯ ಪಡೆಯುವುದಕ್ಕೆ ಬೇಕಾಗಿ ಇಲ್ಲಿಗೆ ಬಂದಿದ್ದೇನೆ. ದೇಹಿ ಅಂತ ಹೇಳಿದವರಿಗೆ
ನಾಸ್ತಿ ಅಂತ ಹೇಳುವ ಸ್ವಭಾವ ನಿನ್ನದಲ್ಲ ಅಂತ ನಾನು ಕೇಳಿಬಲ್ಲೆ. ಆದ್ದರಿಂದ ಆಶ್ರಯಕ್ಕೆ ಬೇಕಾಗಿ ಬಂದಿದ್ದೇನೆ, ದಯಪಾಲಿಸುವೆ ಹೇಳು. ಸ್ವಾಮಿ ಮಾತಿನ ಕೊನೆಯಲ್ಲಿ ಸಂತೋಷ ನಗು ಹೊರ ಹೊಮ್ಮಿತು ನನಗೆ. ಯಾಕೋ? ಧರ್ಮರಾಜನ ಜೊತೆಯಲ್ಲಿದ್ದವ ಯುಧಿಷ್ಠಿರ ನಾಮಕನ ಕೀರ್ತಿಯನ್ನು ನಾನು ಕೇಳಿಬಲ್ಲವನೇ. ಒಂದಂತೂ ಸತ್ಯ, ಅವನ ಸಹವಾಸ ದೊರಕಿದ ಕಾರಣವೇ ನನ್ನ ಬಾಯಲ್ಲಿ ಸುಳ್ಳು ಬರುವುದಿಲ್ಲ. ಅವನ ಜೊತೆಯಲ್ಲೇ ಇದ್ದವನು ಅವನಿಲ್ಲದಂತಹ ಸಂದರ್ಭದಲ್ಲಿ ತನಗೆ ಉಳಕೊಳ್ಳುವುದಕ್ಕೆ ಮತ್ಸ್ಯದೇಶವಾದೀತು ಎನ್ನುವ ಹಾಗೆ ಆಯ್ಕೆ ಮಾಡಿದ್ದಂತಾದರೆ ಈಗ ಅವನಷ್ಟು ಎತ್ತರ ಅಲ್ಲವಾಗಿದ್ದು ನಮ್ಮ ದೇಶ ಒಳ್ಳೆಯದಿದೆ ಎನ್ನುವುದನ್ನು ಪ್ರಾಮಾಣಿಕವಾಗಿ ಆಡಿದ್ದರಿಂದ ನನಗೂ ಬಹಳಷ್ಟು ಸಂತೋಷವೇ ಆದುದು. ಒಳ್ಳೆಯದು, ಎಷ್ಟು ಕಾಲ ಇರಬೇಕು ಅಷ್ಟು ಕಾಲವೂ ನಮ್ಮ ಮನೆಯಲ್ಲಿರಬಹುದು. ಅದು ಒಂದು ಮಾತು ಕೇಳಲಿಕ್ಕೆ ಉಂಟು. ಯಾವುದು? ಏನು ಮಾಡ್ತೀರಿ ನೀವು ಅಂತ ಕೇಳಬೇಕಾದ ಪ್ರಶ್ನೆಯನ್ನೇ ಕೇಳಿ. ಸುಮ್ಮನೆ ಉಂಡುಟ್ಟು ಮಲಗುವಂತ ಜಾಮದವ ನಾನಲ್ಲ, ಮಾಡಕೂಡದಲ್ಲ. 10 ಜೊತೆ 11 ಬದುಕುವುದಕ್ಕೂ ನನಗೂ ಮನಸ್ಸಿಲ್ಲ. ಯುಧಿಷ್ಠಿರ ಹಾಗೆಲ್ಲ ಹೇಳಲಾರ. ಹೌದು, ಆದ್ದರಿಂದ ಪೂಜಾ ಕೈಂಕರ್ಯಗಳನ್ನು ಸಮರ್ಥವಾಗಿ ನಾನು ನಿಭಾಯಿಸಬಲ್ಲೆ. ಹೌದೇ? ಮಾತ್ರವಲ್ಲ, ಮತ್ತೆ ಮನೋರಂಜನೆಗೆ ಬೇಕಾಗಿ ಅಲ್ಪ ಸ್ವಲ್ಪ ಜೀವಿತವನ್ನು ಆಡಬಲ್ಲೆ. ಓ, ಹಾಗಾದ್ರೆ ನಮಗೆ ಕಾಲಯಾಪನೆಗೆ ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ಕ ಹಾಗಾಯ್ತು. ಖಂಡಿತ. ನನಗೂ ರಾಜ್ಯ ನಿರ್ವಹಣೆಯಲ್ಲಿ ಬಹಳಷ್ಟು ಉದ್ಯೋಗ, ಬಹಳಷ್ಟು ಹೊಣೆಗಾರಿಕೆ ಕೆಲಸಗಳುಂಟು ಅಂತ ಅರ್ಥ ಅಲ್ಲ. ಒಂದು ಸ್ವಲ್ಪ ಬಿಡಿರುವಾಗ ವ್ಯಸನಗಳಲ್ಲಿ ಅಂಗೀಕರಿಸಬಹುದಾದಂತ ಅದನ್ನು ಹಾಗೆ ನಾವು ಕಾಲಹರಣಕ್ಕಾಗಿ ಆಡುವುದಕ್ಕಾಗ್ತದೆ. ಬಹಳ ಒಳ್ಳೆಯದು. ಇರುವುದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಮಾಡಲಾಗ್ತದೆ. ಯಾರಿದ್ದೀರಲ್ಲಿ ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಕರ್ಕೊಂಡೋಗಿ ನಾನು ಬಂದದಕ್ಕೆ ಸಾರ್ಥಕ ಆಯ್ತು. ಒಳ್ಳೆಯದು. ಹಾಗಾದ್ರೆ ಇದು ಆಸ್ಥಾನದಲ್ಲಿ ಯಾವತ್ತೂ ನಾವು ಜೊತೆಗೆ ಇರಬೇಕಾಗ್ತದೆ. ಖಂಡಿತ. ನಾ ಕರೆದಾಗಲೆಲ್ಲ ಬರಬೇಕು. ಹೋಗೋಣ. ಬಹಳ ಸಂತೋಷವಾಯಿತು ಎನ್ನುವ ಹಾಗೆ ನಾನು ಇರುವಾಗ ಮತ್ತೆ ಮತ್ತೆ ಬೇರೆ ಬೇರೆ ಸುದ್ದಿ ಬರ್ತಾ ಉಂಟು. ಯಾವನೋ ಒಬ್ಬ ಬಲಿಷ್ಠವಾದಂತಹ ದೇಹ ಗಾತ್ರವುಳ್ಳವನು ಕೈಯಲ್ಲೇನೋ ಹಿಡ್ಕೊಂಡು ಪಾತ್ರೆ ಅಂತದ್ದು ಹಿಡ್ಕೊಂಡು ಬರ್ತಾನೆ. ಒಂದೆರಡು ಸೌಟುಂಟು, ಒಂದೆರಡು ಪಾತ್ರೆ ಉಂಟು. ತಾನೊಬ್ಬ ಅಡಿಗೆ ಅಥವಾ ಭಟ್ರು ಅಥವಾ ಪಾಚಕ ವೃತ್ತಿಯಲ್ಲಿ ಉಳ್ಳವನು ತೋರಿಸುವುದಕ್ಕೆ ಬಂದದ್ದು ಹಾಗೆ. ಏನೇ ಇರಲಿ, ಆಶಯಕ್ಕಾಗಿ ಬಂದಿದ್ದಾನಲ್ಲಿ ಎನ್ನುವುದಕ್ಕೆ ಆದೀತು. ನಮ್ಮ ಪಾಕಶಾಲೆಗೆ ಇವನೇ ಮುಖ್ಯಸ್ಥನಾಗಿರಲಿ ಅಂತ ಅವನಿಗೆ ಒಂದು ಅಧಿಕಾರವನ್ನು ಕೊಟ್ಟದ್ದಾಯಿತು. ಹೌದು ಅಂತ ಹೇಳುವಾಗಲೇ ನಮ್ಮ ಪುರದ ಕೆಲ ಮಂದಿಗಳು ನಗುವಂತ ಆಕಾರವನ್ನು ಹೊಂದಿದ. ಅಲ್ಲ, ನೋಡಿದಾಗ ನನಗೂ ನಗು ಬಂದೀತೋ ಏನೋ. ಅತ್ತ ಗಂಡು ಅಲ್ಲದ, ಇತ್ತ ಹೆಣ್ಣು ಅಲ್ಲದ, ಅರೆಬೆಣ್ಣು ಸ್ಥಿತಿಯ ಒಬ್ಬಾತ ಬಂದ. ಕೇಳುವಾಗ ನಾನು ಬೇಕಷ್ಟೇ ನೃತ್ಯ ಕಲೆಯಲ್ಲಿ ನಿಷ್ಣಾತನಿದ್ದೇನೆ, ನಾಟ್ಯಾಭ್ಯಾಸವನ್ನು ಮಾಡಿಸುವವನು. ಆಗ ನೆನಪಾಯ್ತು ನನಗೆ, ಇದೀಗ 16 ತುಂಬುತ್ತಾ ಬರುವವಳು ಉತ್ತಾರೆ, ಅವಳಿಗೆ ನಾಟ್ಯದಷ್ಟು ಪರಿಣತಿ ಇಲ್ಲ. ಇವನ ಕೈಯಿಂದ ಯೋಗ್ಯವಾದಂತ ಅಥವಾ ಇವಳು ಹೇಳಕ್ಕಾಗುದಿಲ್ಲ. ನಾಟ್ಯವನ್ನು ಅಭ್ಯಾಸ ಮಾಡಿಸಿಕೊಂಡಿದ್ರೆ ಇವಳು ಕಲಿತಳೆ, ಸಮರ್ಥಳಾದಂತ ನಾಟ್ಯ ವಿದುಷಿಯಾಗಬಲ್ಲಳು ಎನ್ನುವುದಕ್ಕಾಗಿ ಅವನಿಗೆ ಆ ನಾಟ್ಯಾಲಯದ ಗುರುಸ್ಥಾನವನ್ನು ಒದಗಿಸಿಕೊಟ್ಟದ್ದು. ಎಂಬಾಗ ಮತ್ತಿಬ್ಬರು ಹುಡುಗರು ಬಂದು ನೋಡುವಾಗ ಬೆತ್ತ ಉಂಟು, ಬಡಿಗೆ ಉಂಟು ಕೈಯಲ್ಲಿ.